ನೀನು ಯಾವಾಗ ಬಂದೆ? ಅಪ್ಪನ ಮಾತಾಡಿಸ್ತಾ? ಅಂಕಲ್ ಮಲಗಿದ್ದಾರೆ. ಏನಾಯ್ತು? ಮಾಮೂಲಿ ಕಣ. ಆದ್ರೆ ಇವತ್ತು ಸ್ವಲ್ಪ ಅತಿರೇಕಕ್ಕೆ ಹೋಗಿ ಜಗಳ ಮಾಡ್ಕೊಂಡು ಹೊಡೆದಾಡ್ಕೊಂಡಿದ್ದಾರೆ. ಆಗೋದೆಲ್ಲ ಒಳ್ಳೇದಕ್ಕೆ ಬಿಡು, ಮುಂದೆ ಆದರೂ ಸರಿ ಆಗ್ಬೋದು. ಸರಿ ಬಾ, ತಗೋತೀಯಾ? ಆಚೆ ಹೋಗಿ ಒಂದು ಹಾಕ ಬಂದರೆ ಎಲ್ಲ ಸರಿ ಹೋಗುತ್ತೆ ಕಣ. ಬೇಡ ಕಣ. ಅದೇನು ಅಂತ ಬಾಯ್ಬಿಟ್ಟು ಹೇಳಿದ್ರೆ ಅಲ್ವೇನೋ ನನಗೂ ಏನಂತ ಗೊತ್ತಾಗೋದು. ಲೈಫಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಕಣ. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ. ಇವತ್ತಂತೂ ಸ್ವಲ್ಪ ಅದ್ರಲ್ಲಿ ಬಚಾವಾಗಿದ್ದೀನಿ. ಯಾವುದ್ರ ಬಗ್ಗೆ ಹೇಳ್ತಾ ಇದೆಯಾ? ಅದೇ ದಿವಿನ್ ಬಳೆ ವಿಷಯ. ಇವತ್ತೇನೋ ಬಳೆ ವಿಷಯದಲ್ಲಿ ಮಹಾಲಕ್ಷ್ಮಿ ಹತ್ರ ಸುಳ್ಳು ಹೇಳಿ ತಪ್ಪಿಸ್ಕೊಂಡು, ಆದ್ರೆ ಮುಚ್ಚಿಟ್ಟಿರೋ ವಿಷಯಗಳೆಲ್ಲ ಹೊರಗಡೆ ಬಂದ್ರೆ ಏನೋ ಮಾಡೋದು. ಇನ್ನೂ ಅದೆಷ್ಟು ಸುಳ್ಳುಗಳು ಹೇಳಬೇಕು ಅಂತ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಕಣ. ಸರಿ ಕಣ, ಇದೇ ಒಳ್ಳೆ ಟೈಮು ಅನ್ಸುತ್ತೆ. ಸತ್ಯ ಹೇಳ್ಬಿಡು. ಇದು ಬಿಟ್ಟು ಬೇರೆ ಏನಾದ್ರು ಇದ್ರೆ ಹೇಳು, ಇಲ್ಲ ಸುಮ್ಮನಿದ್ಬಿಡು. ಇನ್ನು ಸುಮ್ಮನೆ ಇರೋದು ಒಳ್ಳೇದಲ್ಲ. ಇರೋ ವಿಷಯನ ಲಕ್ಷ್ಮಿಗೆ ಹೇಳು. ಇನ್ನು ಎಷ್ಟು ದಿನ ಅಂತ ಸುಳ್ಳು ಹೇಳ್ತೀಯಾ? ಲಕ್ಷ್ಮಿ ಏನಂತ ನಿಂಗೆ ಚೆನ್ನಾಗಿ ಗೊತ್ತು. ಎಷ್ಟು ಬೇಗ ನೀನು ಸತ್ಯನ ಹೇಳ್ತೀಯೋ ಅಷ್ಟು ಬೇಗ ನಿಮ್ಮ ಸಂಬಂಧ ಗಟ್ಟಿ ಆಗುತ್ತೆ. ಇವಾಗ ಹೇಳಿರೋ ಸುಳ್ಳುನು ಸಂಬಂಧ ಗಟ್ಟಿಯಾಗಿರ್ಲಿ ಅನ್ನೋ ಕಾರಣಕ್ಕೆ ಅಲ್ವೇನೋ. ಮತ್ತೆ ಸತ್ಯ ಹೇಳಿ ಅವಳನ್ನ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ. ನಿಂಗೆ ಯಾಕೋ ಅರ್ಥ ಆಗ್ತಾ ಇಲ್ಲ. ನೀನು ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಹೇಳಿ ನಿಜವಾಗ್ಲೂ ಒಂದಿನ ಸತ್ಯ ಹೇಳಿದ್ರು ಯಾರು ನಂಬಲ್ಲ. ಈಗ ನೀನೇ ಯೋಚನೆ ಮಾಡೋ. ಲಕ್ಷ್ಮಿ ನಿನ್ನ ಮದುವೆ ಆಗಿದ್ದೆ, ಅವಳ ಕಂಡೀಷನ್ನ ನೀನು ಒಪ್ಕೊಂಡಿದೀಯಾ ಅಂತ. ಈಗ ಅದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ, ಮೊದಲನೇದು ಅವಳ ಕಂಡೀಷನ್ನ ನಿನ್ನ ಮನೆಯವ್ರ ಹತ್ರನೇ ಹೇಳಿಲ್ಲ. ಅದ್ರ ಬದಲಾಗಿ ಲಕ್ಷ್ಮಿ ಮನೆಯವರು ಆಗರ್ಭ ಶ್ರೀಮಂತರು, ಅವಳಿಗೆ 75,000 ಸಂಬಳ ಬರುತ್ತೆ ಅಂತ ಸುಳ್ಳು ಹೇಳಿದ್ಯಾ? ನಾನೊಂದು ಗಾರ್ಮೆಂಟಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ತಿಂಗಳಿಗೆ 75,000 ಅಲ್ಲ, ಬರೀ 30,000 ರೂಪಾಯಿ ಸಂಬಳ ಅಷ್ಟೇ. ಈ ಮನೆ ನಮ್ಮದೇ ಅಂತಲೂ ಬ್ರೋಕರ್ ಹೇಳಿರ್ಬೇಕಲ್ವಾ? ಅದು ಸುಳ್ಳು. ಈ ಮನೆ ನಮ್ಮ ಸಂಬಂಧಿಕರದು. ಅಷ್ಟು ಸಾಲದು ಅಂತ ಆ 75,000 ಅವ್ರ ಮನೆಗೆ ಕೊಡದೆ ಗಂಡನ ಮನೆಗೆ ಕೊಡ್ತಾಳೆ ಅಂತ ಕತೆ ಕಟ್ಟಿದ್ಯಾ? ಸೊ ಈ ಮನೆ ಎಲ್ಲ ಜವಾಬ್ದಾರಿನೂ ನನ್ನ ಮೇಲೆ ಇದೆ. ಮದುವೆ ಆದಮೇಲೂ ನನಗೆ ಬರೋ 30,000 ಸಂಬಳನೂ ಈ ಮನೆಗೆ ಕೊಡಬೇಕಾಗತ್ತೆ. ಇದೆಲ್ಲ ಕಟ್ಟು ಕತೆ ಅಂತ ಏನಾದರೂ ಲಕ್ಷ್ಮಿಗೆ ಗೊತ್ತಾದ್ರೆ ಏನಾಗುತ್ತೆ ಅನ್ನೋದಾದ್ರ ಕಲ್ಪನೆ ಆದ್ರೂ ಇದೆಯಾ ನನಗೆ? ನಾನು ಹಾಕಿರೋ ಕಂಡೀಷನ್ನು ನಿಮಗೆ, ನಿಮ್ಮ ಮನೆಯವ್ರು ಎಲ್ರಿಗೂ ಓಕೆ ಇದೆ ಅಂದರೆ ಮಾತ್ರ ಈ ಮಾತುಕತೆನ ಮುಂದುವರ್ಸೋಣ. ಸರಿ ಕಣಪ್ಪ, ಈ ತಿಂಗಳೇನೋ ಲಕ್ಷ್ಮಿ ಸಂಬಳ ಕೊಟ್ಲು ಅಂತ ಮನೆಯವ್ರು ನಂಬ್ಸಕ್ಕೆ ದಿವ್ಯ ಬಳೆ ಅಡೆ ಅಟ್ಟೆ. ಆ ದುಡ್ಡು ತಗೊಂಡೋಗಿ ಅಮ್ಮನ ಹತ್ರ, ಅಮ್ಮ ಲಕ್ಷ್ಮಿ ಸಂಬಳ ಅಂತ ಕೊಟ್ಟೆ. ಮುಂದಿನ ಸಲಿಗೆ ಏನು ಮಾಡ್ತೀಯಾ? ಎಲ್ಲಿಂದ ತರ್ತೀಯ ದುಡ್ಡು? ಅದಕ್ಕೆ ಇರೋ ಸತ್ಯನ ಲಕ್ಷ್ಮಿಗೆ ಹೇಳ್ಬಿಡು. ಏನಂತ ಹೇಳಿ? ಇಷ್ಟು ದಿನ ನಾನು ಇದ್ದಿದ್ದೇ ಸುಳ್ಳು, ಇದು ನಾನಲ್ಲ ಅಂತ ಹೇಳ? ಅದೆಲ್ಲ ಆಗಲ್ಲ ಕಣೋ. ಇದೆಷ್ಟು ದಿನ ಹೀಗೆ ಇರುತ್ತೋ ಇರಲಿ ಬಿಡು. ದಯವಿಟ್ಟು ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ. ಸರಿ ಬಿಡಪ್ಪ, ಕಪ್ಪೆ ಚಿಪ್ ಥರ ಎಲ್ಲ ಮುಚ್ಚಿಟ್ಕೊಂಡೆ ಕೂತಿರೋ. ಇದೆಲ್ಲ ರಿಸ್ಕು ಕಣ. ಲಕ್ಷ್ಮಿ ಕತೆ ಒಂದು ಕಡೆ ಆದರೆ ಆ ಕಡೆ ನಿಮ್ಮ ಅಮ್ಮನ ಕತೆನೇ ಬೇರೆ ಇದೆಯಲ್ಲ.
ಅದನ್ನ ಹೆಂಗೆ ನಿಭಾಯಿಸ್ತೀಯಾ